ನೋಡಿ, ಇದಾಗಲೇ ಯಾರೋ ಕೇಳಿದ್ರು, ಬೇರೆ ಪಾಂಡಿಚೇರಿ ಬಿಟ್ಟು ಬೇರೆ ಗಾಡಿ ಮಾಡಲ್ವ ಅಂತ. ಯುಪಿದೆ ಇದೆ ಸ್ಪೆಷಲಿ ಇರೋವೆಲ್ಲ ಪಾಂಡಿಚೇರಿ ವೆಹಿಕಲ್ಗಳು ಜಾಸ್ತಿ ಕಡಿಮೆ ಇರೋದು. ಪಾಂಡಿಚೇರಿ ಕಡಿಮೆ ಕಂಪೇರ್ ಟು ಅದರ್ ಸ್ಟೇಟು. ಪಾಂಡಿಚೇರಿ ಕಡಿಮೆ. ಅದರಿಂದ ಪಾಂಡಿಚೇರಿಗೆ ಹೋಗ್ತಾರೆ ಇಲ್ಲ. ನೋಡಿ, ಪಾಂಡಿಚೇರಿ ಹೇಳಬೇಕಂದ್ರೆ ಸರ್ಕಾರದ ತಪ್ಪು. ಸರ್ಕಾರ ರೇಟ್ ಕಡಿಮೆ ಮಾಡಿದ್ರೆ ನಾವೇ ಹೋಗ್ತೀವಿ ಹೊರಗೆ. ಇದನ್ನ ದಯವಿಟ್ಟು ನೋಡಿ, ತಪ್ಪಲ್ಲ. ಸರ್ಕಾರದ ಅಭಿವೃದ್ಧಿ ದೃಷ್ಟಿಯಿಂದ ತೆರಿಗೆನ ಹಾಕಿರೋದು ಬಿಟ್ಟರೆ ಉದ್ದೇಶ ಬೇರೆ. ಯೂನಿಫಾರ್ಮಿಟಿ ಇಲ್ಲ ಅಂತ ಒಂದು ಕಡೆಯಲ್ಲಿ ವಿತ್ ಪೆನಲ್ಟಿ 20% ಪೆನಲ್ಟಿ ಅಲ್ಲದಲ್ಲ, ಪೆನಲ್ಟಿನೂ ಕೂಡ ನಾವು ಕಟ್ಸ್ಕೊಳ್ತೀವಿ. ಅದಕ್ಕೆ ಅನ್ನೆಸೆಸರಿ ಇವತ್ತು ಹೊರೆ ಆಗ್ತಾ ಇದೆ. ಅವ್ರಿಗೆ 20% ಕೂಡ ಪೆನಲ್ಟಿ ಕೂಡ ಇದಕ್ಕೆ ದಂಡ ಆ್ಯಡ್ ಆಗುತ್ತೆ. ಕಟ್ಟಿದ್ರೆ ಅವರಿಗೆ ದುಡ್ಡು ಉಳಿತಾಯ ಆಗುತ್ತೆ. ಯಾಕೆ ಇಲ್ಲಿಗೂ ದುಡ್ಡು ಹೋಗಿರುತ್ತೆ, ಇಲ್ಲೂ ಕಟ್ಟಬೇಕು. ಈಗ ಎರಡು ಕಡೆ ಮತ್ತೆ ಪಾಂಡಿಚೇರಿಗೆ ಹೋಗಿ ಮತ್ತೆ ಅಲ್ಲಿ ರಿಫಂಡ್ ತೊಗೋಬೇಕು. ಅವ್ರಿಗೆ ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ವೋ, ಮತ್ತೆ ತೊಗೊಳ್ತಾರ ಇಲ್ಲ, ಕೆಲವು ತೊಗೊಳ್ಳಲ್ಲ. ಈಗ ಕಟ್ಟಿದ್ದು ಅವ್ರ ಗಾಡಿ ಬಿಡಿಸ್ಕೊಂಡು ಹೋಗಲೇಬೇಕು. ಅವಾಗ ಏನು ಮಾಡ್ತಾರೆ, ಇಲ್ಲಿ ಕಟ್ಬಿಟ್ಟು ಬಿಡಪ್ಪ ಹೋಗ್ಲಿ ಅಂತೇಳಂತ ಅವ್ರಿಗೆ ಸುಮ್ಮನೆ ಅನ್ಯಾಯವಾಗೂ ಅವ್ರಿಗೆ ಲಾಸ್ ಆಗ್ತದೆ. ಆ ದೃಷ್ಟಿಯಿಂದ ತಮ್ಮ ಮಾಧ್ಯಮಗಳ ಮುಖಾಂತರ ತಾವೇನಾದರೂ ಪ್ರಚಾರ ಕೊಟ್ಟರೆ ಅಟ್ಲೀಸ್ಟ್ ಒಂದು ಜನರಿಗೆ ಗೊತ್ತಾಗುತ್ತೆ ಅಂತ ಉದ್ದೇಶದಿಂದ ನಾನು ಆಗಲೇ ಹೇಳಿದ್ದೆ. ಅದೊಂದು ಸ್ವಲ್ಪ ನೀವು ಗ್ರಾಮೀಣ ಮಟ್ಟದಲ್ಲಿ ಲೈಸೆನ್ಸ್ಗೋಸ್ಕರ ಸಾರ್ವಜನಿಕರಿಗೆ ಮತ್ತು ಕೆಲವರು ಎಲ್ಲರಿಗೆ ಗೊತ್ತಿರಲ್ಲ. ಪ್ರಜ್ಞಾವಂತರು, ನಾವು ಶಾಲೆ ಕಲ್ತವ್ರು, ಕೆಲವೊಬ್ರು ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಇದ್ದಾರೆ. ತೋಟದ ಮನೆಗಳು ಇರ್ತವೆ, ಅವರಿಗೆ 2 ವೀಲರು ಟ್ರ್ಯಾಕ್ಟರು ತೊಗೊಂಡು ಹೋಗ್ತಾರೆ. ಅಂಥವ್ರಿಗೆ ಲೈಸೆನ್ಸ್ ಕೂಡ ಮಾಡೋದ್ರ ಮೂಲಕ ಖಂಡಿತವಾಗ್ಲೂ ಅದ್ರ ಬಗ್ಗೆ ಒಂಚೂರು ಅವೇರ್ನೆಸ್ ಇದೆ. ಖಂಡಿತವಾಗ್ಲೂ ಈಗಾಗಲೇ ಉದ್ದೇಶ ಇರೋದು ಅದನ್ನೇ, ಜನರಿಗೆ ಇವತ್ತು ಬೆಳಗಾವಿ ಮತ್ತು ಕಲಬುರಗಿ ವಿಭಾಗದ ವ್ಯಾಪ್ತಿ ಅಂದರೆ ಡಿವಿಷನ್ ವ್ಯಾಪ್ತಿಯಲ್ಲಿ ಏನೇನು ಆರ್ ಟಿ ಒ ಆಫೀಸ್ಗಳು ಬರುತ್ತೆ, ಅವು ಆರ್ ಟಿ ಒ ಆಫೀಸ್ ವ್ಯಾಪ್ತಿಯಲ್ಲಿ ನಾನು ಇವತ್ತು ಜಾಯಿಂಟ್ ಸ್ಕ್ವಾಡ್ ಅಂತೇಳಿ ಇವತ್ತು ನಾವು ಮೋಟರ್ ವೆಹಿಕಲ್ ಒಂದು ಜೀಪಿಗೆ 2 ಜನ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ನಂತೆ ಒಂದೊಂದು ಆಫೀಸಲ್ಲಿ 4-5 ಟೀಮ್ ಮಾಡಿ ಎಲ್ಲ ಕಡೆನೂ ನಾವು ತನಿಖೆ ಯಾವುದನ್ನು ಮೋಟರ್ ವೆಹಿಕಲ್ಗಳನ್ನ ಚೆಕಿಂಗ್ ಮಾಡೋದಕ್ಕೆ ನಾವು ಇವತ್ತೊಂದು ಕಾರ್ಯತಂಡನ ಹಾಕಿದ್ದೀನಿ. ಅದರಂತೆ ಈಗ ನಿನ್ನೆ ಮಾಡಿದ ಪ್ರಕಾರ ಅದರಲ್ಲಿ ಸ್ಪೆಷಲಿ ನಾವೇನು ಇವತ್ತು ತನಿಖೆ ಮಾಡಿದ್ದು ಇದರಲ್ಲಿ ಪಾಂಡಿಚೇರಿ ವೆಹಿಕಲ್ಗಳು ಪಾಂಡಿಚೇರಿಯಲ್ಲಿ ಇಲ್ಲಿ ಇದ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಇದ್ಕೊಂಬಿಟ್ಟು ಇಲ್ಲಿ ಬಿಜಾಪುರ, ಬಾಗಲಕೋಟೆ ಅಥವಾ ಈ ಕಡೆ ಬೆಳಗಾವಿ ಅಥವಾ ಇಲ್ಲಿ ಇದ್ಕೊಂಬಿಟ್ಟು ಎಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಪಾಂಡಿಚೇರಿಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾರೆ. ಇದು ನಮ್ಮ ಮೋಟಾರ್ ವಾಹನ ಕಾಯ್ದೆ ಮತ್ತು ಮೋಟರ್ ವೆಹಿಕಲ್ ರೂಲ್ಸ್ ಇದೆ ಎಗೇನೆಸ್ಟಾಗಿ ರಿಜಿಸ್ಟರ್ ಮಾಡ್ತಾ ಇದ್ದಾರೆ. ಉದ್ದೇಶ ಏನಂತ ಹೇಳಿದ್ರೆ ಒಂದು ತೆರಿಗೆ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಇಲ್ಲಿ ಬಿಜಾಪುರದಲ್ಲಿ ನಮ್ಮ ರಾಜ್ಯದಲ್ಲಿರೋ ರಸ್ತೆಗಳನ್ನ ಉಪಯೋಗಿಸ್ಕೊಂಡು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಇಲ್ಲಿಗೆ ತರ್ತಾ ಇದ್ದಾರೆ. ಇದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬೊಕ್ಕಸಕ್ಕೆ ನಮಗೆ ಲಾಸ್ ಆಗ್ತಾಯಿದೆ. ಅದರಿಂದ ನಾವು ಅವುಗಳ ವಾಹನಗಳ ವಿರುದ್ಧ ಸ್ಪೆಷಲಿ ಪಾಂಡಿಚೇರಿ ವೆಹಿಕಲ್ಗಳು, ಪಾಂಡಿಚೇರಿ ಅಂತಲ್ಲ ಅದರ್ ಸ್ಟೇಟಿನಿಂದ ಯಾವುದೇ ಆಗಲಿ, ಈ ಕಡೆ ಸುತ್ತಮುತ್ತ ಆಂಧ್ರ ಆಗಲಿ ಅಥವಾ ಈ ಕಡೆ ತಮಿಳ್ನಾಡು ಆಗಲಿ, ಮಹಾರಾಷ್ಟ್ರ ಆಗಲಿ ಅಥವಾ ಬೇರೆ ಒರಿಸ್ಸಾ ಆಗಲಿ ಅಥವಾ ಬೇರೆ ಯಾವುದೇ ಸ್ಟೇಟಲ್ಲಾಗಲಿ, ಅವ್ರು ಯಾವುದೇ ಕಾರಣಕ್ಕೂ ರಿಜಿಸ್ಟರ್ ಮಾಡಿ ಇಲ್ಲಿ ವಾಸ ಮಾಡತಕ್ಕಂಥವ್ರು ಬೇರೆ ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ ನಮ್ಮ ಕಾನೂನಲ್ಲಿ ಅವಕಾಶ ಇಲ್ಲ. ಆದ್ದರಿಂದ ನಾವು ಸಾರ್ವಜನಿಕರಿಗೆ ನಾನು ಏನು ವಿನಂತಿ ಮಾಡ್ಕೊಳ್ತೀನಿ ಅಂತೇಳಿ ಹೇಳಿದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರೋರು, ಇಲ್ಲಿ ವಾಸ ಮಾಡ್ತಿರೋರು, ಇಲ್ಲಿ ರಸ್ತೆನ ಉಪಯೋಗಿಸ್ತಿರೋರು, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಏನು ನಮ್ಮ ತೆರಿಗೆ ಏನಿದೆ ತೆರಿಗೆನ ಪಾಲಿಸ್ಕೊಂಡು ತಗೊಳ್ಳಿ ಇಲ್ಲೇ ಚಲಾವಣೆ ಮಾಡ್ಬೋದು ಅಂಥ ವಾಹನಗಳ ವಿರುದ್ಧ ನಾವು ಯಾವುದೇ ಕ್ರಮ ಕೈಗೊಳ್ಳಲ್ಲ. ಅದರ್ ದೆನ್ ಅಫೆನ್ಸಸ್ ಬಿಟ್ಟರೆ, ಈಗ ಲೈಸೆನ್ಸ್ ಇಲ್ದೆಲ್ಲ ಇರ್ಬೋದು ಅಥವಾ ಇನ್ನೊಂದು ಯೂನಿಫಾರ್ಮ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಆದರೆ ಯೂನಿಫಾರ್ಮ್ ಇಲ್ದೆಲ್ಲ ಇರ್ಬೋದು ಅಥವಾ ಬೇರೆ ಅದರ್ ಅಫೆನ್ಸಸ್ ಬಿಟ್ಟಿದ್ರೆ ತೆರಿಗೆ ಬಗ್ಗೆ ಅಂತೂ ಹಾಕಲ್ಲ. ಈಗ ಉದ್ದೇಶ ಏನಂತ ಹೇಳಿದ್ರೆ, ಅಮಾಯಕರು ಅಲ್ಲೂ ಟ್ಯಾಕ್ಸ್ ಕಟ್ತಾರೆ, ಪಾಂಡಿಚೇರಿಲಿ ಅಥವಾ ತಮಿಳ್ನಾಡಲ್ಲೂ ಕಟ್ತಾರೆ, ಮತ್ತು ನಾವು ಇಲ್ಲಿ ಕೇಸ್ ಹಾಕಿದ್ರೆ ಮತ್ತು ಇಲ್ಲೂ ಕೂಡ ಕಟ್ಟಬೇಕು. ಇದು ಗೊತ್ತಿಲ್ಲದವರಿಗೆ, ಇವತ್ತು ಸಾರ್ವಜನಿಕರಿಗೆ ಇವತ್ತು 2 ಟ್ಯಾಕ್ಸ್ ಕಟ್ಟೋದು ತೊಂದರೆ ಆಗ್ತಾಯಿದೆ. ಅದನ್ನು ಇಲ್ಲಿ ಕಟ್ಟಿದಾದ ಮೇಲೆ ಒಂದು ಸರ್ಟಿಫಿಕೇಟ್ ತೊಗೊಂಡ್ಬಿಟ್ಟು ಆಮೇಲೆ ಇಲ್ಲಿ ಟ್ಯಾಕ್ಸ್ ಕಟ್ಟಿದ ಸರ್ಟಿಫಿಕೇಟ್ ಅಲ್ಲೂ ಕೂಡ ರಿಫಂಡ್ ಮಾಡ್ಬೋದು. ಇದು ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವ. ಅದರಿಂದ ನಮ್ಮ
ಏನು ಈಗ ವ್ಯಾಪ್ತಿಲಿ ಈಗ ಬಿಜಾಪುರ ಆಯಿತು ಅಥವಾ ಬಾಗಲಕೋಟೆ ಬೇರೆ ಯಾವುದು ನಮ್ಮ ಬೇರೆ ಇತರೆ ಆರ್ ಟಿ ಒ ಆಫೀಸ್ಗಳಲ್ಲೂ ಕೂಡ ಅವರೆಲ್ಲರೂ ಕೂಡ ಸಂಬಂಧ ಗೊತ್ತಿರಲಿಲ್ಲ ಅಂತ ಹೇಳಿದ್ರೆ ಒಂದು ಆರ್ ಟಿ ಒ ಆಫೀಸಲ್ಲಿ ನಮ್ಮ ಸ್ಟಾಫ್ ಆಗಲಿ ಅಥವಾ ನೇರವಾಗಿ ಖುದ್ದಾಗಿ ಆರ್ ಟಿ ಒನಾಗಲಿ ಕೇಳಿದ್ರೆ ಅದರಿಂದ ಮಾಹಿತಿ ಪಡೆದು ಅವ್ರು ಯಾವುದೇ ಇವತ್ತರ ಅನ್ಯಾಯಕ್ಕೆ ಅಥವಾ ಯಾವುದೇ ಈ ರೀತಿ ಅವ್ರಿಗೆ ಹೆಚ್ಚಿನ ಹೊರೆ ಆಗದಂತೆ ನೋಡ್ಕೊಳ್ಳೋದಾಗಿ ನಾನು ಸಾರ್ವಜನಿಕರಲ್ಲಿ ನನ್ನ ಮನವಿ ಮಾಡ್ಕೊಳ್ತೀನಿ ನಾನು. ಈಗ ನಿನ್ನೆ ಚೆಕಿಂಗ್ ಮಾಡಿದ ಪ್ರಕಾರ ಈ ಬೆಳಗಾವಿ ಡಿವಿಷನ್ ಅಂತಂದರೆ ಬೆಳಗಾವಿ ಡಿವಿಷನ್ ಮತ್ತು ಗುಲ್ಬರ್ಗ ಡಿವಿಷನಲ್ಲಿ ಪಾಂಡಿಚೇರಿ ವೆಹಿಕಲ್ಗಳು 65 ವೆಹಿಕಲ್ಗಳು ವಾಹನಗಳು ಅಂತ ಹೇಳಿದ್ರೆ ಅದರಲ್ಲಿ ಫಾರ್ಚುನರ್ ಇರ್ಬೋದು, ಕಿಯಾ ಗಾಡಿ ಇರ್ಬೋದು, ಸ್ಕಾರ್ಪಿಯೋ ಇರ್ಬೋದು, ಬೊಲೆರೋ, ಸ್ವಿಫ್ಟ್ ಡಿಸೈರು, XUV 300, ತಾರು, ಕ್ರೆಟಾ ಈ ಥರ ಗಾಡಿಗಳೆಲ್ಲ ಇದ್ದಾವೆ. ಈ ಥರ ಇದ್ದಾಗ ಅವ್ರಿಗೆ ತೆರಿಗೆ ಉಳಿಯುತ್ತೆ ಅನ್ನೋ ಉದ್ದೇಶದಿಂದ ಈಗ ನಮ್ಮ ತೆರಿಗೆ ಅಂದರೆ ಪಾಂಡಿಚೇರಿಯಲ್ಲಿ ಏನಿಲ್ಲ ಅಂದರೆ ಒಂದು 40% ಆಗುತ್ತೆ. ನಮಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಕಡಿಮೆ, ಕೇಂದ್ರಾಡಳಿತ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಕಡಿಮೆ ಆಗಿರೋದ್ರಿಂದ ಹೆಚ್ಚು ಕಡಿಮೆ. ಈಗ ಎಕ್ಸಾಂಪಲ್ ಈಗ ಒಂದು ಫಾರ್ಚುನರ್ಗೆ ನಮಗೆ ಇಲ್ಲಿ ಒಂದು 7.5 ಲಕ್ಷ ಕಟ್ಟಬೇಕಾಗುತ್ತೆ. ಅಲ್ಲಿ ಕಡಿಮೆ ಅಂತಂದ್ರೆ ಒಂದು 40% ಅಂದರೆ ಒಂದು ಅಂದಾಜು ಅವ್ರ ಉಳಿತಾಯ ಏನಿಲ್ಲ ಅಂತಂದರೆ ಒಂದು 2 ಲಕ್ಷದಿಂದ 3 ಲಕ್ಷ ಉಳಿಬೋದು. ಅದರಿಂದ ಆಸೆಗೋಸ್ಕರ ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸಿ ಇಲ್ಲಿ ನಾವು ತನಿಖೆ ಮಾಡಿದಾಗ ಅವ್ರಿಗೆ ಇಲ್ಲೂ ಕೂಡ ಅದ್ರ ಜೊತೆ ದಂಡನೂ ಬರುತ್ತೆ. ಬರೀ ತೆರಿಗೆ ಕಟ್ಟೋದಲ್ಲದೆ ದಂಡನೂ ಕೂಡ ಕಟ್ಟಬೇಕು. ಆ ಉದ್ದೇಶಕ್ಕೋಸ್ಕರ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಬೇರೆ ರಾಜ್ಯದಲ್ಲಿ ಇಲ್ಲಿ ವಾಸ ಮಾಡೋಂಥವ್ರು ಬೇರೆ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಸೋಕ್ಕೆ ಹೋಗ್ಬೇಡಿ. ಇಲ್ಲಿ ಕರ್ನಾಟಕದಲ್ಲಿ ಇಲ್ಲೇ ಇರೋವಂಥವ್ರು, ಇಲ್ಲೇ ಪರ್ಮನೆಂಟಾಗಿ ವಾಸ ಮಾಡೋವಂಥವ್ರು ದಯವಿಟ್ಟು ತಾವುಗಳು ಇಲ್ಲೇ ನಮ್ಮ ಸಂಬಂಧಪಟ್ಟ ಕರ್ನಾಟಕ ರಾಜ್ಯದ ಆರ್ ಟಿ ಒ ಆಫೀಸ್ಗಳಲ್ಲಿ ಇಲ್ಲೇ ಬಂದು ತೆರಿಗೆ ಪಾವತಿಸಿ ಇಲ್ಲೇ ಕಟ್ಟಿಸಿ ಇಲ್ಲಿ ಆರಾಮಾಗಿ ಇಲ್ಲಿ ತಾವು ಓಡಿಸ್ಬೋದು. ಒಂದು ನಮ್ಗೆ ಗೊತ್ತಿರಬೇಕಂತ ಕ್ಲಾರಿಫೈಯರ್ಸ್ ಸುಪ್ರೀಂ ಕೋರ್ಟ್ ಆದೇಶ ಇದೆ ಸರ್. ಸುಪ್ರೀಂ ಕೋರ್ಟ್ ಯಾರೊಬ್ಬರು ಹೋದ್ಮೇಲೆ ನೀವು ಒಂದು ರಾಜ್ಯದಲ್ಲಿ ಎಲ್ಲಿ ಪೇಮೆಂಟ್ ಮಾಡಿದ್ರೆ ಅದು ಮುಗಿದೋಯ್ತು, ಅದು ಪೂರ ದೇಶಕ್ಕೆ ಅನ್ವಯ ಆಗುತ್ತೆ. ಒಂದು ರಾಜ್ಯಕ್ಕೆ ಸಪರೇಟ್ ಬೇರೆ ರಾಜ್ಯಕ್ಕೆ ಆಗೋದಿಲ್ಲ. ಒನ್ಸ್ ಇಟ್ ಇಸ್ ಪೇಡ್ ಅಕ್ರಾಸ್ ಇಂಡಿಯಾ ಅನ್ನುವಂತ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಅದು ಸತ್ಯ ಇದೆ? ಇಲ್ಲ ಸುಳ್ಳು, ಅದು ಸುಳ್ಳು. ಇದು ತೆರಿಗೆ ಅಂತ ಹೇಳಿದ್ರೆ ತಮ್ಮ ಹೆಸರು ಏನು ಹೇಳಿದ್ರೆ ಫಿರೋಜ್ ಅವರೇ, ಇದರಲ್ಲಿ ತೆರಿಗೆ ಇದು ಇನ್ನೂ ಬಂದಿಲ್ಲ. ಅದಿನ್ನೂ ಬಂದಿಲ್ಲ. ಇದು ತೆರಿಗೆ ಆ ರಾಜ್ಯದ ವಿಷಯ. ಇದು ಈಗ ಆಂಧ್ರ ಪ್ರದೇಶದ ಆಂಧ್ರ ಟ್ಯಾಕ್ಸ್ ಬೇರೆ ಇರುತ್ತೆ, ಕರ್ನಾಟಕ ರಾಜ್ಯದ ಕರ್ನಾಟಕ ಟ್ಯಾಕ್ಸ್ ಬೇರೆ ಇರುತ್ತೆ, ತಮಿಳ್ನಾಡು ಟ್ಯಾಕ್ಸ್ ಬರುತ್ತೆ. ಆ ರೀತಿ ಆದೇಶ ಇದ್ದರೆ ದಯವಿಟ್ಟು ಕೊಡಿ. ನನಗಂತೂ ಗೊತ್ತಿಲ್ಲ. ಆ ರೀತಿ ಇಲ್ಲಿವರೆಗೂ ನಾನು ಯಾವುದೇ ರೀತಿ ಜಜ್ಮೆಂಟು ಕೂಡ ನಾನು ನೋಡಿಲ್ಲ. ಅದು ನೀವು ಹೇಳಿದ್ದು ಲಾರಿಗಿದೆ, ಅದು ನ್ಯಾಷನಲ್ ಪರ್ಮಿಟಿಗಿದೆ. ಅದು ಬಿಟ್ಟರೆ ಈ ಒಂದು ಲೈಫ್ ಟೈಮ್ ಟ್ಯಾಕ್ಸ್ ನಮ್ಮ ಏನಿದೆ ನಾನ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅಂತಂದರೆ ಏನು ನಾವು ಕಾರುಗಳು ಓನ್ಡ್ ವೆಹಿಕಲ್ ಏನಿರುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಅದು ಆದೇಶ ನಾನಂತೂ ನೋಡಿಲ್ಲ. ತಾವೇನಾದರೂ ಇದ್ದರೆ ತಾವುಗಳು ದಯವಿಟ್ಟು ಕೊಡ್ಬೋದು. ಇದು ಏನಿದೆ ತೆರಿಗೆ ನಮ್ಮ ಮೋಟರ್ ವೆಹಿಕಲ್ ಟ್ಯಾಕ್ಸ್ ಏನಿದೆ ಅದು ಆಯಾ ಸಂಬಂಧಪಟ್ಟ ರಾಜ್ಯದ ಒಂದು ರಾಜಸ್ವ ಸಂಗ್ರಹಣೆ. ಈಗ ಪಂಡಿತರಿ ರಿಜಿಸ್ಟರ್ ಮಾಡ್ತಾರೆ. ಇಲ್ಲಿಂದ ಹೋಗಿ ಸಪೋಸ್ ನಾನೇನು 4 ಲಕ್ಷದ 30 ಲಕ್ಷದ ಕಾರಲ್ಲಿ ಖರೀದಿ ಮಾಡ್ಕೋದ್ರೆ ಅವ್ರು ಯಾವ ಆಧಾರ ಮೇಲೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋತಾರೆ? ನಾನು ಕೇಳ್ದಂಗೆ ಅಲ್ಲಿ ದೇ ಶೋ ರೆಸಿಡೆನ್ಷಿಯಲ್ ಪ್ರೂಫ್. ಅಲ್ಲಿಂದೇ ಒಂದು ರೆಸಿಡೆನ್ಷಿಯಲ್ ಪ್ರೂಫ್ ನಕಲಿ ಇರ್ತದೋ ಬಟ್ ದೇ ಶೋ ಅಫಿಷಿಯಲ್ ರೆಸಿಡೆನ್ಷಿಯಲ್ ಪ್ರೂಫ್. ಇಲ್ಲಿ ನಾ ಇದು ವಾಸವಾಗಿದ್ದೀನಿ ಅಂತ ಹೇಳಿ ಬಾಡಿಗೆ ಮನೆ ಇದೆ ಅಂತ ಹೇಳಿ ತೋರಿಸ್ತಾ ಇರ್ತಾರೆ. ಅಂಡ್ ಇಟ್ ಇಸ್ ನಾಟ್ ಇಲ್ಲಿಗಲ್. ಅದು ಇಲ್ಲಿಗಲ್ ಐತಿ. ನಾವು ಯಾವ್ದು ಬೇಕಾದ್ರೆ ನಾವು ರೆಂಟಲ್ ಅಗ್ರಿಮೆಂಟ್ ಮಾಡ್ಕೊಂಡು ಮನೆ ಬಾಡಿಗೆ ಇರಬಹುದು. ಅದು ಯಾವುದು ತಪ್ಪೇನಿಲ್ಲ. ಅದು ತೋರಿಸಿ ಬಿಜಾಪುರಕ್ಕೆ ಬಂದರೆ ಅದು ಹೆಂಗೆ ಇಲ್ಲಿಗಲ್ ಆಗ್ತೈತಿ? ಅಲ್ಲ ನೀವು ಹೇಳ್ತಿರೋದು ನೋಡಿ, ಅಲ್ಲಿ ಹೋಗಿ ಇಲ್ಲಿ ಪರ್ಮನೆಂಟಾಗಿ ನಾವು ಆಧಾರ್ ಕಾರ್ಡ್ ಇಲ್ಲೇ ಇರುತ್ತೆ. ಈಗ ಎಕ್ಸಾಂಪಲ್ ನಿಮಗೆ ಲೈವ್ ಕೊಡ್ತೀನಿ ನಾನು ಕೇಸಸ್ ಒಂದೆರಡು ಚೆಕ್ ಬಿಡ್ತಾರೆ ಸ್ವಲ್ಪ. ಆಧಾರ್ ಕಾರ್ಡ್ ಇಲ್ಲಿ ಅಡ್ರೆಸ್ ಇರುತ್ತೆ. ಆಮೇಲೆ ನಾವು ವೆರಿಫೈ ಮಾಡ್ತೀವಿ. ನಾವು ಸುಮ್ಮನೆ ಕೇಸ್ ಹಾಕೋದಕ್ಕೆ ಹೋಗಲ್ಲ. ಆ್ಯಸ್ ಪರ್ ಅವ್ನ ಮೋಟರ್ ವೆಹಿಕಲ್ ರೂಲ್ಸ್ ಪ್ರಕಾರ 11 ತಿಂಗಳವರೆಗೂ ನಮಗೆ ಟೈಮ್ ಇದೆ ಅವ್ನು ಚೇಂಜ್ ಆಫ್ ಅಡ್ರೆಸ್ ಮಾಡ್ಕೊಳ್ಳೋದಕ್ಕೆ. ಅಲ್ಲಿ ಅವನದು ಶೋರೂಮಿಗೆ ನಾವು ವೆರಿಫೈ ಮಾಡೇ ನಾವು ಕೇಸ್ ಹಾಕೋದು. ಸುಮ್ಮನೆ ನಾವು ಕೇಸ್ ಹಾಕೋದಕ್ಕೆ ಹೋಗಲ್ಲ ಅಥವಾ ಹೊರೆನ ಅವ್ರಿಗೆ ತೊಂದರೆ ಕೊಡೋದಕ್ಕೆ ಹೋಗಲ್ಲ. ಅವನ ವೆಹಿಕಲ್ಲು ರಿಪೇರ್ ಇಲ್ಲೇ ಇರುತ್ತೆ. ಇನ್ಸೂರೆನ್ಸ್ ಇಲ್ಲೇ ಪೇ ಮಾಡಿರ್ತಾನೆ ಎವ್ರಿ ಇಯರು. ಇಲ್ಲಿ ಪೇ ಮಾಡಿರ್ತಾನೆ. ಆಮೇಲೆ ಇಲ್ಲೇ ಅವನದು ಆಧಾರ್ ಕಾರ್ಡ್ ಇರುತ್ತೆ. ಲೈಸೆನ್ಸ್ ಕೂಡ ಇಲ್ಲಿದೆ ಅಡ್ರೆಸ್ ಇರುತ್ತೆ. ಆಮೇಲೆ ಶೋರೂಮಲ್ಲಿ ನಾವೇನಾದರೂ ಯಾವುದು ಈಗ ಲೈಕ್ ರಿಪೇರಿಗೆ ಏನಾದರೂ ಅಥವಾ ಹೋದರೆ ಅಥವಾ ಸರ್ವಿಸ್ಗೆ ಹೋದರೆ ಇಲ್ಲಿದೆ ಡಾಕ್ಯುಮೆಂಟ್ ಸಿಕ್ಕುತ್ತೆ. ಇದೆಲ್ಲ ನಾವು ವೆರಿಫೈ ಮಾಡೇ ನಾವು ಮಾಡ್ತೀವಿ. ಸುಮ್ಮನೆ ಅಂತ ನಾವು ಕೇಸ್ ಹಾಕಿ ನಾವು ಯಾರಿಗೂ ತೊಂದರೆ ಕೊಡೋದಕ್ಕೆ ಹೋಗಲ್ಲ. ಹಾಗಿದ್ರೆ ಬೇರೆ ಸ್ಟೇಟ್ ನಾವು ಇಲ್ಲಿ ಬರುತ್ತೆ. ಬೇರೆ ಸ್ಟೇಟ್ ಬಂದಾಗ ಅವ್ರ ಪ್ರಾವಿಷನ್ ಇದೆ. ಬೇರೆ ಸ್ಟೇಟ್ ಬಂದಾಗ ತಕ್ಷಣವೇ ಅಂತಲ್ಲ, ಬೇರೆ ಅಲ್ಲಿದ್ದು ಇಲ್ಲಿ ಬೇಕಾದರೆ ಯುಟಿಲೈಸ್ ಮಾಡ್ಕೋದು. ಓನ್ಡ್ ವೆಹಿಕಲ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಗೆ ಅಲೋ ಇಲ್ಲ.
ಅದು ನಾನ್ ಟ್ರಾನ್ಸ್ಪೋರ್ಟ್ ಅಂದರೆ ಕಾರ್ಗಳಿಗೆ ಅಂತಂದರೆ ನಮಗೆ 11 ತಿಂಗಳವರೆಗೂ ಟೈಮ್ ಇದೆ. 11 ತಿಂಗಳಲ್ಲಿ ಅವರು ಇದು ಚೇಂಜ್ ಮಾಡ್ಕೋಬೇಕು. ಹೌದೌದು, ಚೇಂಜ್ ಆಫ್ ಅಡ್ರೆಸ್ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೇಬೇಕು. ಮತ್ತು ಆ ಟೈಮ್ನಲ್ಲಿ ಸಪ್ರೇಟ್ ಇಲ್ಲಿ ಕರ್ನಾಟಕ ಟ್ಯಾಕ್ಸ್ ತುಂಬಬೇಕು. ಹೌದು, ತುಂಬಲೇಬೇಕು. ಈಗ ಇನ್ನೊಂದು ಚೆಕ್ ಪೋಸ್ಟ್ ಆಗ್ತಾ ಇದೆ ಸರ್ ಎಲ್ಲಿ? ಅರಕೇರಿ. ಈಗ ನಾನು ಕೂಡ ವಿಸಿಟ್ ಮಾಡಿದೆ. ಅಲ್ಲಿ ವಿಸಿಟ್ ಮಾಡಿದಾಗ ನಮಗೆ ಅರಕೇರಿಲಿ ಚೆಕ್ ಪೋಸ್ಟ್ ಅಂತಲ್ಲ, ಚೆಕ್ ಪಾಯಿಂಟ್ ಅಂತೇಳಿ. ಯಾಕೆಂತಂದರೆ ನಮಗೆ ರಾಜಸ್ವ ಸೋರಿಕೆ ಆಗ್ತಾಯಿದೆ ಅಲ್ಲಿ. ನಮಗೆ ಈಗೇನು ನಾವೀಗ ಆಲ್ರೆಡಿ ಧೂಳ್ಖೇಡ ಮತ್ತು ಏನಿದೆ ಆ ಧೂಳ್ಖೇಡದ ಮುಖಾಂತರ ಜಲ್ಕಿ ಮುಖಾಂತರ ಹೋಗೋಂಥ ಗಾಡಿಗಳು ಕೆಲವೆಲ್ಲ ನಮ್ಮ ಚೆಕ್ ಪೋಸ್ಟ್ ಇರೋದ್ರಿಂದ, ಆಲ್ರೆಡಿ ನಮ್ಮ ಧೂಳ್ಖೇಡ ಚೆಕ್ ಪೋಸ್ಟ್ ಇದೆ ಅಲ್ಲಿರೋದ್ರಿಂದ ಕೆಲವೆಲ್ಲ ಬೈಪಾಸ್ ಆಗಿ ಈ ಕಡೆ ಬರ್ತಾಯಿದ್ದಾರೆ. ನಾನು ಕೂಡ ನೋಡಿದೆ, ಕೆಲವೆಲ್ಲ ತಾವು ಕೂಡ ನೋಡಿರ್ಬೋದು. ಅದು ಕೂಡ ನ್ಯಾಷನಲ್ ಹೈವೇ ಎಷ್ಟದು ಇದು 61A ಇರೋದ್ರಿಂದ ಅಲ್ಲೂ ಕೂಡ ಸಾಕಷ್ಟು ವಾಹನಗಳು ಸಂಚಾರ ಮಾಡ್ತಾಯಿದೆ. ಅದರಿಂದ ನಮ್ಮ ಏನಿವತ್ತು ಅನಧಿಕೃತವಾಗಿ ಇವತ್ತು ನಮ್ಮ ಮೋಟ್ರ್ ವೆಹಿಕಲ್ ಆ್ಯಕ್ಟ್ ರೂಲ್ಸನ್ನು ವೈಲೇಷನ್ ಮಾಡಿದಂಥವು ಮತ್ತು ತೆರಿಗೆ ವಂಚಿಸಿ ಅಥವಾ ಟ್ಯಾಕ್ಸ್ ಇಲ್ದಲೆ ಅಂಥವು, ಟ್ಯಾಕ್ಸ್ ಕ್ವಾರ್ಟರ್ಲಿ ಟ್ಯಾಕ್ಸ್ ಇರುತ್ತೆ, ಟೋಟಲಿ ಟ್ಯಾಕ್ಸ್ ಕಟ್ಟದಲ್ಲೇ ಇರೋಂಥವನ್ನ ಅವನ್ನ ಅಲ್ಲಿ ಕದ್ದು ಓಡಾಡಿಸ್ತಿರೋಂಥ ಒಂದು ನಮಗೆ ಮಾಹಿತಿ ಬಂದಿರೋದ್ರಿಂದ ಅಲ್ಲಿ ಒಂದು ಚೆಕ್ಕಿಂಗ್ ಇವತ್ತಿಂದ ನಾನು ಅಲ್ಲಿಗೆ ಒಂದು ಮೊಬೈಲ್ ಸ್ಕ್ವಾಡ್ ಥರ ನಾನು ಚೆಕ್ ಪಾಯಿಂಟ್ ಮಾಡಿ, ನಾಟ್ ಚೆಕ್ ಪೋಸ್ಟ್, ಚೆಕ್ ಪಾಯಿಂಟ್ ಅಂತೇಳಿ ಅಂತ ಕರಿತೀವಿ. ಚೆಕ್ ಪೋಸ್ಟ್ ಅಂದರೆ ಅದು ಅಧಿಕೃತವಾಗಿ ಸರ್ಕಾರದಿಂದ ಆಗಬೇಕದು. ಈಗ ಅದು ಉದ್ದೇಶದಿಂದ ಅಲ್ಲ, ಅಧಿಕೃತವಾಗಿ ನಾವು ಎಲ್ಲಿ ಬೇಕಾದರೂ ಸಾರ್ವಜನಿಕ ರಸ್ತೆಯಲ್ಲಿ ಎಲ್ಲಿ ಬೇಕಾದ್ರೂ ನಾವು ಚೆಕ್ ಮಾಡ್ಬೋದು. ಪಬ್ಲಿಕ್ ರೋಡಲ್ಲಿ ಎಲ್ಲಿ ಬೇಕಾದ್ರೂ ನಾವು ಚೆಕ್ ಮಾಡ್ಬೋದು. ಇನ್ ದ ಇಂಟ್ರೆಸ್ಟ್ ಆಫ್ ಗೌರ್ಮೆಂಟ್ ರೆವಿನ್ಯೂ. ಅದರಲ್ಲಿ ನಾವು ಅಲ್ಲೂ ಕೂಡ ನಾನು ಅಲ್ಲಿ ಸ್ಕ್ವಾಡನ್ನು ಅಲ್ಲಿ ಹಾಕ್ಬಿಟ್ಟು ಅಲ್ಲಿ ಒಂದು ಪಾಯಿಂಟನ್ನು ಮಾಡಿ ಅಲ್ಲಿ ನಾವು ಇದನ್ನು ನಾವು ಹಾಕ್ತಾಯಿದ್ವಿ. ಅಧಿಕಾರ ವ್ಯಾಪ್ತಿ ಅಂತ ಹೇಳಿದ್ರೆ ಈಗ ನಾನೇ ಡ್ಯೂಟಿ ಹಾಕೋದು, ನಾನು ಡ್ಯೂಟಿ ಹಾಕ್ತೀನಿ ಅಲ್ಲಿದ್ದು ನೋಡ್ಬಿಟ್ಟು ನಮ್ಮ ಸರ್ಕಾರದ ರಾಜಸ್ವ ಸಂಗ್ರಹಣೆ ದೃಷ್ಟಿಯಿಂದ ನಾನು ಹಾಕ್ತೀನಿ. ಅಲ್ಲಿ ವಯಬಲ್ ಇತ್ತು ನಮಗೆ ಖಂಡಿತವಾಗ್ಲೂ ತೆರಿಗೆ. ಮೋಟರ್ ವೆಹಿಕಲ್ ಟ್ಯಾಕ್ಸ್ ಎಲ್ಲೇ ಆಗಲಿ, ಯಾವುದೇ ರೋಡಲ್ಲಾಗಲಿ, ಪಬ್ಲಿಕ್ ರೋಡಲ್ಲಿ ನಾವು ಎಲ್ಲೇ ಹೋಗ್ತೀವಿ ಕೂಡ ವಿ ಹ್ಯಾವ್ ಗಟ್ ಆಲ್ ದ ಪವರ್ಸ್. ನಾವು ಯಾವುದೇ ನಾಟ್ ಓನ್ಲಿ ದಟ್ ಪಾಯಿಂಟ್, ನಾವು ಎನಿ ಪಾಯಿಂಟಲ್ಲಿ ಕೂಡ ನಾವು ಇವತ್ತು ಮೋಟರ್ ವೆಹಿಕಲ್ ಟ್ಯಾಕ್ಸ್ ಇಲ್ದಲೆ ಅಥವಾ ವೈಲೇಷನ್ ಮೋಟರ್ ವೆಹಿಕಲ್ ಆ್ಯಕ್ಟ್ ರೂಲ್ಸ್ ವೈಲೇಷನ್. ಹಾಂ ಹೌದು, ನಾಟ್ ಚೆಕ್ ಪೋಸ್ಟ್, ನಾನು ಹೇಳ್ತಾ ಇದ್ದೀನಿ ನಿಮಗೆ ಚೆಕ್ ಪಾಯಿಂಟ್ ಅಂತೇಳಿ ಅಂತ. ಆ ಪಾಯಿಂಟಲ್ಲಿ ನಾನು ಸ್ಕ್ವಾಡನ್ನು ಹಾಕಿಸಿ ನಾನು ಚೆಕ್ ಮಾಡಿಸ್ತಾ ಇದ್ದೀನಿ. ಚೆಕ್ ಪೋಸ್ಟ್ ಅಂದರೆ ಅಧಿಕೃತವಾಗಿ ಅದು ಆದೇಶ ಆಗಬೇಕು ಸರ್ಕಾರದಿಂದ. ಚೆಕ್ ಪೋಸ್ಟ್ ಅಂತೇಳಿ ಹೇಳಿದ್ರೆ ಅಧಿಕೃತವಾಗಿ ಆದೇಶ, ಅದಕ್ಕೆ ಒಂದು ಜಾಗ ತೊಗೋಬೇಕು ಅಥವಾ ಪರ್ಟಿಕ್ಯುಲರ್ ಅದಕ್ಕೆ ಯಾವುದು ಅಲ್ಲಿಂದ ಒಂದು ಸಾಫ್ಟ್ವೇರ್ ಆಗಲಿ ಅಥವಾ ಮತ್ತು ಒಂದು ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ಗೆ ಏನಿದೆ ಅದು ಗೌರ್ಮೆಂಟಿಂದ ಫಂಡ್ ಎಲ್ಲ ತರಬೇಕು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಇನ್ ದ ಇಂಟ್ರೆಸ್ಟ್ ಆಫ್ ಗೌರ್ಮೆಂಟ್ ರೆವಿನ್ಯೂ ನಾವು ಅಲ್ಲಿ ಚೆಕ್ ಮಾಡಿಸ್ತೀವಿ. ನಾವು ಎಲ್ಲಿ ಆಲ್ ಓವರ್ ನಿಮ್ಮ ಗಾಡಿನೇ ನೋಡಿರ್ಬೋದು, ಯಾರು ರೋಡಲ್ಲಿ ಒಂದೊಂದು ದಿವಸ ಬೇರೆ ರೋಡಲ್ಲಿ ನಿಂತಿರ್ತಾರೆ. ನಾವು ಇಲ್ಲಿ ಅಂತಲ್ಲ, ನಾವು ಎನಿ ಪಬ್ಲಿಕ್ ರೋಡಲ್ಲಿ ನಾವು ಎಲ್ಲಿ ಬೇಕಾದರೂ ಚೆಕ್ ಮಾಡ್ಬೋದು. ಅಲ್ಲ, ಅವೇರ್ನೆಸ್ ಮೂಡ್ತೀವಿ ನೋಡಿ. ಇದು ಸಾಮಾನ್ಯವಾಗಿ ಇದೆ. ನಿನ್ನೆ ರೈತರು ಕೇಳಿತಾರ, ತಾವು ಕ್ವಶನ್ ಕೇಳಿದ್ರಿ. ಇದು ಈಗ ನಮಗೇನೋ ಇದ್ರ ಬಗ್ಗೆ ಅವೇರ್ ಇದೆ. ಮೋಟರ್ ವೆಹಿಕಲ್ ಆ್ಯಕ್ಟ್ ರೂಲ್ಸು ಎಲ್ಲ ಸೆಂಟ್ರಲ್ ಮೋಟರ್ ದಯವಿಟ್ಟು ಖರೀದಿ ಮಾಡಿ. ನಾವು ಖರೀದಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಖರೀದಿ ಮಾಡಿದ್ರು ಕೂಡ ಎಲ್ಲಿ ವಾಸಸ್ಥಳ ಇರುತ್ತೆ ದಯವಿಟ್ಟು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ಅಂತ ಹೇಳ್ತಾ ಇದ್ವಿ. ಹೌದೌದು, ಖಂಡಿತ. ಗಾಡಿ ಏನು ಬರೋ ಅವಶ್ಯಕತೆ ಇಲ್ಲ. ಈಗ ಆಲ್ರೆಡಿ ನಾವು ಚೇಂಜಸ್ ಮಾಡಿದ್ದೀವಿ ಆಲ್ರೆಡಿ ಶೋರೂಮಲ್ಲೇ. ಅಲ್ಲಿ ಆನ್ಲೈನ್ ಮಾಡಿ ಅಲ್ಲೇ ಇದನ್ನು ಮಾಡಿದ್ರೆ ಇಲ್ಲಿ ಅಪ್ರೂವ್ ಆಗುತ್ತೆ. ಪ್ಲಸ್ ಗಾಡಿ ಈಗ ಬರೋ ಅವಶ್ಯಕತೆ ಇಲ್ಲ. ಈಗ ಆದಷ್ಟು ನಾವು 35 ಸರ್ವಿಸಸ್ನ ನಾವೀಗ ಆನ್ಲೈನ್ ಸರ್ವಿಸಸ್ ಮಾಡಿದ್ದೀವಿ. ಇಲ್ಲಿ ಬರೋಂಥ ಅವಶ್ಯಕತೆನೇ ಇಲ್ಲ. ಈಗ ಎಲ್ಲೆಲ್ಲಾಗಲಿ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಆಗಲಿ, ಚೇಂಜ್ ಆಫ್ ಅಡ್ರೆಸ್ ಆಗಲಿ, ಒಟ್ಟು ಒಂದು 32 ಸರ್ವಿಸಸ್ ಆ ಲಿಸ್ಟ್ ಇದ್ದರೆ ಅದು ಕೊಟ್ಬಿಡಪ್ಪ. ಅದು ಇದು ಆನ್ಲೈನ್ ಸರ್ವಿಸಸ್ ಬೇಕಾದ್ರೆ ಅದು ಕಳಿಸ್ಬಿಡೋದು. ಈಗ ನೋ ನೀಡ್ ಟು ಟೇಕ್ ಫೇಸ್ಲೆಸ್. ಇವತ್ತು ಫೀಸ್ ಕಟ್ಟಿ ಆನ್ಲೈನಲ್ಲೇ ತೊಗೋಬೋದು. ಈಗ ಆಫೀಸ್ಗಳಿಗೆ ಬರೋಂಥ ಅವಶ್ಯಕತೆ ಇಲ್ಲ ಇವತ್ತು. ಯಾಕೆಂದರೆ ಜನಸಂದಣಿ ಮತ್ತು ಅವ್ರ ಟೈಮ್ ಎಷ್ಟಾಗುತ್ತೆ ಎಲ್ಲ ಆಗುತ್ತೆ ಅಂತೇಳಿ ಇವತ್ತು ರಿನ್ಯೂವಲ್ ಆಫ್ ಡ್ರೈವಿಂಗ್ ಲೈಸೆನ್ಸ್ ನೀವೇನಿಲ್ಲ, ನೀವು ಫೋಟೋ ಮತ್ತು ಇದನ್ನು ಆನ್ಲೈನಲ್ಲಿ ಫಿಲ್ ಮಾಡಿದ್ರೆ ನಿಮ್ಮ ಕಾರ್ಡ್ ಪೋಸ್ಟಲ್ಲಿ ನಿಮಗೆ ಬರುತ್ತೆ, ನಿಮಗೆ ಡೈರೆಕ್ಟಾಗಿ ಬರುತ್ತೆ. ಫೇಸ್ಲೆಸ್ 32 ಸರ್ವಿಸ್ಸು. ಇನ್ನೂ ಕೂಡ ನಾವು ಮುಂದೆ ಇನ್ನೂ ಸ್ವಲ್ಪ ಆಫೀಸ್ಗಳಿಗೆ ಜನಸಂಪರ್ಕ ಮತ್ತು ಬೇರೆ ಇದರಿಂದ ಈ ಏಜೆಂಟ್ಗಳ ಹಾವಳಿ ಅವನ್ನೆಲ್ಲ ತಪ್ಪಿಸೋದಕ್ಕೋಸ್ಕರ ನಾವು ಇನ್ನೂ ಒಂದು ಸೇವೆಗೋಸ್ಕರ ನಾವು ಮಾಡ್ತಾಯಿದ್ವಿ.
ಈಗ HSRP ತಮ್ಮದು ಸರ್ಕಾರ ಸ್ಟಾರ್ಟ್ ಮಾಡುದು ಹೌದು. ನಾವೆಲ್ಲ ಹೆದರ್ಕೊಂಡು ಎಲ್ಲ ಮಾಡ್ಕೊಂಡ್ಬಿಟ್ವಿ HSP. ಈಗ ಅದು ಮುಂದೆ ಏನಾಗಿತ್ತು ಏನು ಗೊತ್ತಿಲ್ಲ, ಅದು ಕಷ್ಟಕ್ಕೆ ನಿಂತೈತಿ. ಇಲ್ಲ 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 ನಿಂತಿಲ್ಲ ಅವ್ರ ಮೇಲೆ ಚೆನ್ನಾಗಿ ಯಾರು ಇಲ್ಲ ಅದನ್ನ ನೋಡಿ. ಈಗ ಅಲ್ಲಿವರೆಗೂ ಈಗ ಇದು ಅದು ಶರೀಫ್ ಅಲ್ಲತ್ತವ ಫಿರೋಜ್ ಅವರೇ, ಅದು ನನ್ನ ಹಂತದಲ್ಲಿ, ಅದು ಸರ್ಕಾರದ ಲೆವೆಲ್ ಹಂತದಲ್ಲಿರೋದು. ಅದು ಸರ್ಕಾರ ಡಿಸಿಷನ್ ತಗೊಳುತ್ತೆ. ಅಲ್ಲಿವರೆಗೆ HSRP ಇದೆ, ಕಂಪಲ್ಸರಿ ಎಲ್ಲರಿಗೂ ಇದೆ. ಕಂಪಲ್ಸರಿ ಅಂತಂದರೆ ಇನ್ನು ಕಂಪಲ್ಸರಿ ರಿಸ್ಟ್ರಿಕ್ಷನ್ ಏನು ಡೇಟ್ ಏನು ಕೊಟ್ಟಿಲ್ಲ, ಅಲ್ಲಿವರೆಗೂ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ಅಲ್ಲೇನು ಸರ್ಕಾರ ಆದೇಶ ಕೊಡುತ್ತೋ ಅದೇ ರೀತಿ ನಾವು ಅಧಿಕಾರಿಗಳು ನಾವು ಪಾಲನೆ ಮಾಡ್ತೀವಿ. ಅದು ಡಿಸಿಷನ್ ಈಸ್ ಅದು ಸರ್ಕಾರದ ಹಂತದಲ್ಲಿ. ಎಸ್ ಎಸ್